ಮೇಲುಕೋಟೆಯಲ್ಲಿ ಇದೇ 7ರಂದು ವೈರಮುಡಿ ಉತ್ಸವ ಆಚರಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಮಂಡ್ಯದಲ್ಲಿಂದು ಹೇಳಿದ್ದಾರೆ. ಉತ್ಸವದ ಹಿನ್ನೆಲೆಯಲ್ಲಿ ವಿವಿಧ ಕಾಮಗಾರಿಗಳಿಗಾಗಿ 10 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದ್ದು, ಉತ್ಸವದ ಪ್ರಮುಖ ದಿನಗಳಾದ ಏಪ್ರಿಲ್ 7 ಮತ್ತು 8ರಂದು 1.5 ಲಕ್ಷ ಮಂದಿಗೆ ಅನ್ನದಾಸೋಹ ಸಹ ಏರ್ಪಡಿಸಲು ಕ್ರಮ ವಹಿಸಲಾಗಿದೆ. ಉತ್ಸವದ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಗತ್ಯ ಪೊಲೀಸ್ ಬಂದೋಬಸ್ತ್, ಸಿಸಿಟಿವಿ ಕಣ್ಗಾವಲು ಮಾಡಲಾಗಿದೆ ಎಂದರು. ಟೆಂಪಲ್ ಇಂದ 35 ಲಕ್ಷ, ಅಲ್ಲಿ ಸ್ಥಳೀಯವಾಗಿ ಸಿವಿಲ್ ವರ್ಕ್ಗೆ ಅಂತ ಹೇಳಿ 10 ಕೋಟಿಯನ್ನ ಮೊನ್ನೆ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ. ಪಾರ್ಕಿಂಗ್ ಈ ಸಲ ನಮ್ಮ SP ಅವರು ಸ್ವಲ್ಪ ನಿಮ್ಮೆಲ್ಲ ಸಜೆಷನ್ ತಗೊಂಡು ಸ್ವಲ್ಪ ಗಂಭೀರವಾಗಿ ಮಾಡ್ತಾರೆ, ಏನು ತೊಂದರೆ ಆಗ್ದಂಗೆ ಮಾಡ್ತಾರೆ. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ಕಾರ, ಸರ್ಕಾರಿ ನೌಕರರು ಮತ್ತಿತರ ಸಿಬ್ಬಂದಿಯಿಂದ 30 ಕೋಟಿ ರೂಪಾಯಿ ಆರ್ಥಿಕ ನೆರವು ದೊರಕಿತ್ತು. ಇದರಲ್ಲಿ 2.53 ಕೋಟಿ ರೂಪಾಯಿ ಉಳಿತಾಯವಾಗಿದೆ. ಯಶಸ್ವಿಯಾಗಿ ನಡೆದ ಸಮ್ಮೇಳನದ ನೆನಪಿಗಾಗಿ ಕನ್ನಡ ಭವನ ನಿರ್ಮಾಣ ಮಾಡಲು ಉಳಿದ ಹಣವನ್ನು ವೆಚ್ಚ ಮಾಡಲು ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು. ಫೆಬ್ರವರಿ ತಿಂಗಳಲ್ಲಿ ಆದೇಶ ಆಗಿದ್ದು 5 ಕೋಟಿ, ಬಟ್ ನಮ್ಗೆ ಹಣ ಬಿಡುಗಡೆ ಆಗಿರೋಂಥದ್ದು ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗಿತ್ತು. ಒಂದು ವಿಚಾರವನ್ನು ತಾವೆಲ್ಲರಿಗೂ ಕೂಡ ಸ್ಪಷ್ಟಪಡಲಿಕ್ಕೆ ಇಚ್ಛೆ ಪಡುವಂಥದ್ದು, ಲೆಕ್ಕಪತ್ರವನ್ನ ಕೊಡುವಲ್ಲಿ ವಿಳಂಬ ಆಗ್ತಾ ಇದೆ ಅಂತೇಳಿ. ಲೆಕ್ಕಪತ್ರವನ್ನ ಕೊಡುವಲ್ಲಿ ಯಾವುದೇ ವಿಳಂಬ ಆಗಿಲ್ಲ.